ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಏನು ಈ GBI ಇದೆಯಲ್ಲ, ಇದನ್ನ ಕ್ಲೀನ್ ಸಿಟಿ ಮಾಡೋದಕ್ಕೆ ಹೊರಟಿರುವಂತಹ ಅವರ ಒಂದು ಇಚ್ಛಾಶಕ್ತಿ ಇದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ಕೃಷ್ಣ ಬೈರೇಗೌಡರ ಅವರ ಒಂದು ಇಚ್ಛಾಶಕ್ತಿ, ಬೆಂಗಳೂರನ್ನ ನೀಟಾಗಿ ಇಟ್ಕೊಳ್ಳೋಣ ಎನ್ನುವಂಥ ಅವರ ಒಂದು ಇಚ್ಛಾಶಕ್ತಿ ನಿಜಕ್ಕೂ ಶ್ಲಾಘನೀಯ. ಇವತ್ತು ಕೂಡ NA ಹ್ಯಾರಿಸ್ ಅವರು, ಶಾಸಕರಾದಂಥ ಏನು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, BDA ಅಧ್ಯಕ್ಷರು, ಇಬ್ಬರು ಕೂಡ ಕೃಷ್ಣ ಬೈರೇಗೌಡರು, NA ಹ್ಯಾರಿಸ್ ಅವರು ಇವತ್ತು ಜಂಟಿಯಾಗಿ ಫೀಲ್ಡ್ಗೆ ಇಳಿತಾರೆ. ಅಲ್ಲಿ JCBಗಳು ಮತ್ತೆ ಗರ್ಜಿಸೋದಕ್ಕೆ ಶುರುವಾಗುತ್ತೆ. ನೋಡಿ, 27ನೇ ತಾರೀಕು ಅಂದರೆ ಆಗಸ್ಟ್ 27ನೇ ತಾರೀಕು ಅಂದರೆ ಜುಲೈ 15ರಂದು ಮನವಿ ಮಾಡ್ಕೊಂಡಿರ್ತಾರೆ ಕೃಷ್ಣ ಬೈರೇಗೌಡರು ತಮ್ಮ ಅಧಿಕಾರಿಗಳ ಮೂಲಕ. ಅಂದರೆ ಈ ಖಾಲಿ ಸೈಟ್ಗಳಿದೆಯಲ್ಲ, ಖಾಲಿ ನಿವೇಶನಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಕ್ಲೀನ್ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಜೊತೆಯಲ್ಲಿ ಈ ಆಗಸ್ಟ್ 23ನೇ ತಾರೀಕುವರೆಗೂ ಕೂಡ ಗಡುವನ್ನು ಕೊಟ್ಟಿದ್ದಾರೆ. ಈ ಗಡುವಿನಲ್ಲಿ 30% ಜನ ಮಾತ್ರ ತಮ್ಮ ಸೈಟ್ಗಳನ್ನು ನೀಟಾಗಿ ಇಟ್ಕೊಂಡಿದ್ದಾರೆ, ಖಾಲಿ ನಿವೇಶನಗಳನ್ನು ಒಂದಷ್ಟು ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇನ್ನು 70% 70ರಷ್ಟು ಜನ ತಮ್ಮ ಏನು ಈ ಮನವಿ ಮಾಡ್ಕೊಂಡಿದ್ರು ಕೂಡ ಯಾರೊಬ್ಬರು ಅವರ ಖಾಲಿ ನಿವೇಶನಗಳನ್ನು ನೀಟಾಗಿ ಇಟ್ಕೊಳ್ಳುವಂಥ ಗೋಜಿಗೆ ಹೋಗಿಲ್ಲ. ಹಂಗಾಗಿ ನಾವೇ ಫೀಲ್ಡ್ಗೆ ಇಳಿಯಬೇಕಾಗಿತ್ತು. 23ನೇ ತಾರೀಕುವರೆಗೂ ಡೆಡ್ಲೈನನ್ನು ಅಂದರೆ ಸಮಯವನ್ನು ಕೊಡಲಾಗಿತ್ತು. ಆದರೂ ಕೂಡ 70ರಷ್ಟು ಜನ ಯಾರೂ ಕೂಡ ತಮ್ಮ ಖಾಲಿ ನಿವೇಶನಗಳನ್ನು ನೀಟಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ನಾವೇ ಖುದ್ದು ಫೀಲ್ಡ್ಗೆ ಇಳಿಬೇಕಾಗಿದೆ ಎನ್ನುವಂಥ ಮಾತುಗಳನ್ನ ಇವತ್ತು ಕೃಷ್ಣ ಬೈರೇಗೌಡರು ಹೇಳಿದ್ರು. ಅದರಂತೆ ಇವತ್ತು ಮಾನ್ಯ BDA ಅಧ್ಯಕ್ಷರಾದಂಥ ಏನು NA ಹ್ಯಾರಿಸ್ ಅವರು, ಶಾಂತಿನಗರದ ಶಾಸಕರು, BDA ಅಧ್ಯಕ್ಷರಾದಂಥ ಹ್ಯಾರಿಸ್ ಅವರು ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಇಬ್ಬರು ಕೂಡ ಫೀಲ್ಡ್ಗೆ ಇಳಿತಾರೆ. ಇಲ್ಲಿ ಖಾಲಿ ನಿವೇಶನಗಳ ಬಳಿ JCBಗಳು ಗರ್ಜಿಸೋದಕ್ಕೆ ಶುರುವಾಗುತ್ತೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ಆಗುತ್ತೆ. ನಮ್ಮ ಪ್ರಶ್ನೆ ಏನಂದರೆ, ಕೃಷ್ಣ ಬೈರೇಗೌಡರೆ, ನಿಮ್ಮ ಇಚ್ಛಾಶಕ್ತಿ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಇಡೀ ಬೆಂಗಳೂರಿನ ಜನ ಅಲ್ಲ, ಕರ್ನಾಟಕದ ಜನ, ಕೇವಲ ಬೆಂಗಳೂರು ಮಾತ್ರ ಅಲ್ಲ ನೀಟಾಗಿ ಇಟ್ಕೊಳ್ಳೋದು, ಇಡೀ ಕರ್ನಾಟಕವೇ ನೀಟಾಗಿರಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ನೀವು ತೆಗೆದುಕೊಂಡಿರುವಂಥ ಒಂದು ಕಠಿಣವಾದಂಥ ಒಂದು ಇದಿದೆಯಲ್ಲ, ಆ ಶಿಸ್ತಿನ ಕ್ರಮ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು, ಶ್ಲಾಘನೀಯ. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ನಿಮ್ಮ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸಿದ್ರು, ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು? ನೀವು ಮೊದಲಿಗೆ ಏನು ಮಾಡಿದ್ರಿ, ಬೆಂಗಳೂರನ್ನು ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡ್ಬಿಡೋಣ ಅಂತೇಳಿ ಈ ಅನಧಿಕೃತ ಫುಟ್ಪಾತ್ ವ್ಯಾಪಾರಿಗಳು, ಫುಟ್ಪಾತ್ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಮುಂದಾಗ್ತೀರಿ. ಬೆಂಗಳೂರು ಜನ ಎಲ್ಲ ಬೆಚ್ಚಿ ಬಿದ್ದು ಹೋಗ್ಬಿಟ್ರು. ಅರೆ, ಕೃಷ್ಣ ಬೈರೇಗೌಡರು ವಾವ್ ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಎಲ್ಲ ಬೆಚ್ಚಿ ಬಿದ್ದರು. ಒಂದಷ್ಟು ವ್ಯಾಪಾರಿಗಳ ವಿರೋಧದ ನಡುವೆ ಕೂಡ ನೀವು ಆ ಕೈ ಹಾಕಿದ ಕೆಲಸ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಮೆಚ್ಚುಗೆ ಬಂತು, ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಾದ ನಂತರ ನೀವು ಬಿಡಾಡಿ ವಾಹನಗಳ ತೆರವಿಗೆ ಫೀಲ್ಡ್ಗೆ ಇಳಿತೀರಿ. ಅಲ್ಲಿಯೂ ಕೂಡ ನೋಟಿಸ್ ಅಂಟಿಸುವಂಥ, ಕಾರ್ ಮೇಲೆ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡ್ತೀರಿ. ಒಂದಷ್ಟು ಬಿಡಾಡಿ ವಾಹನಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತೀರಿ. ಎಲ್ಲವೂ ಕೂಡ ಒಂದು ರೀತಿ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಕಾಟಾಚಾರಕ್ಕೆ ಮಾಡದಂತೆ ನಿಮ್ಮ ಅಧಿಕಾರಿಗಳು ಮಾಡಿ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬಿಟ್ರು. ನಾವು ಇದು ಆರೋಪ ಮಾಡ್ತಾ ಇರುವಂಥದ್ದಲ್ಲ, ಇರುವಂಥ ವಾಸ್ತವತೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸುಮ್ಮನೆ ಹಂಗೆ ಈ ಮೆಜೆಸ್ಟಿಕ್ ಕಡೆ ಹೋಗಿ ಬನ್ನಿ, ಮೆಜೆಸ್ಟಿಕ್ ಅಂತ ಅಲ್ಲ, ನೀವೆಲ್ಲೆಲ್ಲ ಈ ಫುಟ್ಪಾತ್ ಅಂಗಡಿಗಳನ್ನು, ಅನಧಿಕೃತ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ್ರಲ್ಲ, ಅಲ್ಲೆಲ್ಲವೂ ಕೂಡ ಸುಮ್ಮನೆ ಒಂದು ಸಲ ಹೋಗಿ ಬನ್ನಿ ಸಾಹೇಬ್ರೆ, ಸುಮ್ಮನೆ ಹೋಗಿ ಬನ್ನಿ, ನೀವು ಒಂಟಿಯಾಗಿ ಹೋಗಿ ಬನ್ನಿ. ಈ ಮಫ್ತಿನಲ್ಲಿ ಹೋಗಿ ಬರ್ತಾರಲ್ಲ, ಈ ಪೊಲೀಸರು ಕಾರ್ಯಾಚರಣೆ ಮಾಡ್ತಾರಲ್ಲ, ಈ CIDಗಳು, ಪೊಲೀಸರು, ನಾವು ಕೂಡ ಹಂಗೆ ಮಾಡೋದು ಕೆಲವೊಮ್ಮೆ, ಈ ಸ್ಟಿಂಗ್ ಆಪ್ರೇಷನ್ ಮಾಡಬೇಕಂದ್ರೆ ಆ ಥರ ಸುಮ್ಮನೆ ಮಫ್ತಿನಲ್ಲಿ ಹೋಗಿ ಬನ್ನಿ. ನೀವು ಎಲ್ಲೆಲ್ಲ ನೀವು ಭಾಳ ಒಂದು ಮಹತ್ವಾಕಾಂಕ್ಷೆಯಿಂದ ಮಾಡಿದಂಥ ಕೆಲಸ ಇದೆಯಲ್ಲ, ಈ ಒಂದು ತೆರವು ಕಾರ್ಯಾಚರಣೆಗಳಿದೆಯಲ್ಲ, ಈ ಫುಟ್ಪಾತ್ ಅಂಗಡಿ ಆಗಿರ್ಬೋದು, ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಆಗಿರ್ಬೋದು, ಎಲ್ಲವೂ ಕೂಡ ಹೊಳೆನಲ್ಲಿ ಹುಣ್ಸೆಹಣ್ಣು ತೊಳೆದಂತೆ ನಿಮ್ಮ ಅಧಿಕಾರಿಗಳು ಮಾಡಿಟ್ಟಿರುವಂಥದ್ದು. ಅಧಿಕಾರಿಗಳ ಮೇಲೆ ಹೇಳ್ಬೇಕಾ, ಅಥವಾ ನಿಮ್ಮ ಇಲಾಖೆಯ ಮೇಲೆ ಹೇಳ್ಬೇಕಾ, ಅಥವಾ ನಿಮ್ಮ ಮೇಲೆ ಹೇಳ್ಬೇಕಾ? ನಿಜಕ್ಕೂ ಕೂಡ ಗೊಂದಲದ ವಿಚಾರ. ಯಾಕಂದರೆ ಯಥಾವತ್ ಹಾಗೆ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿರುವಂಥದ್ದು ನಾವು ಸುಮ್ಮನೆ ಮೆಜೆಸ್ಟಿಕ್ ಕಡೆ ಹೋದಂಥ ಸಂದರ್ಭದಲ್ಲಿ ಮೆಜೆಸ್ಟಿಕ್ಕಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ರಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹಂಗೆ ಇರುವಂಥದ್ದು. ಈಗಲೂ ಕೂಡ ಎಲ್ಲವೂ ಕೂಡ ಯಥಾವತ್ ಹಾಗೆ ಇದೆ. ಸಂಜೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಇನ್ನು ಶಿವಾಜಿನಗರ ಕಡೆ ಹೋಗಿ ಬನ್ನಿ, ಅಲ್ಲಿಯೂ ಕೂಡ ಹಂಗೆ ಇದೆ. ಇನ್ನು ಹಾಗೆ ಮಲ್ಲೇಶ್ವರಂ ಕಡೆ ಹೋಗಿ ಬನ್ನಿ, ಬಿಡಾಡಿ ವಾಹನಗಳನ್ನ ತೆರವು ಮಾಡಿಬಿಡ್ತೀವಿ, ನೋಟಿಸ್ ಅಂಟಿಸ್ತೀವಿ. ಇದೆಲ್ಲವೂ ಕೂಡ ಕೇವಲ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ನಮ್ಮಂಥ ಮಾಧ್ಯಮಗಳು, ಡಿಜಿಟಲ್ ಮಾಧ್ಯಮಗಳಿಗೆ ಒಂದು ರೀತಿ ಸುದ್ದಿ ಆಯ್ತೆ ಹೊರತು ಯಾವುದಾದ್ರೂ ಕಾರ್ಯಗತಗೊಂಡಿದೆಯಾ? ನಿಜಕ್ಕೂ ಒಂದ್ಸಲ ಹೋಗಿ ನೋಡಬೇಕಾಗುತ್ತೆ, ಅಧಿಕಾರಿಗಳು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರುವಂಥ ಕೆಲಸಗಳಿದು. ಇವತ್ತು ಎಲ್ಲ ಆಯಿತು, ಊರು ಉದ್ಧಾರ ಮಾಡಿದ್ದಾಯಿತು, ಯಾವುದೋ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಊರು ಉದ್ಧಾರ ಮಾಡಿದ್ದಾಯಿತು, ಜೊತೆಯಲ್ಲಿ ಈ ಬಿಡಾಡಿ ವಾಹನಗಳನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಊರು ಉದ್ಧಾರ ಮಾಡಿದ್ದಾಯಿತು. ಈಗ ಖಾಲಿ ನಿವೇಶನಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು
ಇದು ಎಷ್ಟು ಜನ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡ್ತಾರೆ ನಿಮ್ಮ ಅಧಿಕಾರಿಗಳು? ಒಂದ್ಸಲ ನೋಡ್ಕೊಳ್ಳಿ, ಮನವರಿಕೆ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಿಮ್ಮ ಇಚ್ಛಾಶಕ್ತಿ ಬಗ್ಗೆ ನಾವು ಯಾರೊಬ್ರು ಕೂಡ ಚಕಾರ ಎತ್ತಿಲ್ಲ, ಯಾರೊಬ್ರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಅದಕ್ಕೆ ನಿಮ್ಮ ಅಧಿಕಾರಿಗಳ ವರ್ಗದಿಂದ ಆಗಿರ್ಬೋದು ಅಥವಾ ನಿಮ್ಮ ಇಲಾಖೆಯಿಂದ ಆಗಿರ್ಬೋದು ನಿಮಗೆ ಎಷ್ಟರ ಮಟ್ಟಿಗೆ ಬೆಂಬಲ ಇದೆ? ಎನ್ಎ ಹ್ಯಾರಿಸ್ ಅವರಿಗೆ ಮತ್ತೊಂದು ಇಲ್ಲಿ ಪ್ರಶ್ನೆ ಕೇಳಲೇಬೇಕು. ಯಾಕಂದರೆ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಟ್ಟಿದ್ದು, ಏನು ಪತ್ರಿಕೆಗಳಲ್ಲಿ ಜಾಹೀರಾತುಗಳು ನೋಡಬೇಕು, ಮಾಧ್ಯಮಗಳಲ್ಲಿ ಕೊಟ್ಟಂಥ ಫೋಸ್ಗಳು ನೋಡಬೇಕು. ಆಮೇಲೆ ಏನಾಯಿತು ಸ್ವಾಮಿ? ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಹಿಡಿದಂಥ ನೀವು ಇಟ್ಟಂಥ ಆ ದಿಟ್ಟ ಹೆಜ್ಜೆ ಇದೆಯಲ್ಲ, ಎಲ್ಲೋ ಒಂದು ಕಡೆ ಸೋಲ್ತಾ ಇರುವಂತಹ ಅಥವಾ ನಗೆಪಾಟಿಲ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುವಂಥದ್ದು. ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಕಠಿಣವಾದಂಥ ಕ್ರಮ ಕೈಗೊಳ್ಳಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಎಲ್ಲ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆನು? ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬಿಡಾಡಿ ವಾಹನಗಳ ಪಾರ್ಕಿಂಗ್ನ ಗಾಡಿ ಸೀಸ್ ಮಾಡುವಂಥ ಪ್ರಕ್ರಿಯೆ, ಈಗ ಈ ಎರಡು ಆದ ನಂತರ ಇದೀಗ ಖಾಲಿ ನಿವೇಶನಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ? ಅಥವಾ ನಮ್ಮ ಹಣೆ ಬರಹನೇ ಬೆಂಗಳೂರು ಹಣೆ ಬರಹನೇ ಇಷ್ಟೇನಾ? ಅಥವಾ ಸಚಿವರು ಕೂಡ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ಅಥವಾ ಹೆಂಗಾದರೂ ಆಳ್ಬಿದ್ದೋಗಿ ಈ ಜನನೇ ಇಷ್ಟೇ ಅಂತೇಳಿ ಅವರು ಕೂಡ ರೋಸೆದ್ದು ಹೆಂಗನ ಆಳ್ಬಿದ್ದೋಗಿ ಅಂತೇಳಿ ಸುಮ್ಮನೆ ಆಗ್ಬಿಡ್ಬೇಕಾ? ನಿಮ್ಮ ಅನಿಸಿಕೆನು? ಕಮೆಂಟ್ ಮಾಡಿ. ನೋಡ್ತಾರೆ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.